ಇನ್ನು ಮಿಡ್ ಟರ್ಮೇ ಎಷ್ಟೋ ಕಾಲೇಜಸ್ ಅಲ್ಲಿ ಇನ್ನೂ ಆಗಿಲ್ಲ, ಅಷ್ಟರಲ್ಲೇ SSLC ಮತ್ತೆ ಸೆಕೆಂಡ್ PUCಯ ಫೈನಲ್ ಟೈಮ್ ಟೇಬಲ್ ಬಂದೇ ಬಿಡ್ತು. ಹೌದು, ಸೊ ಸೆಕೆಂಡ್ PUC ಮತ್ತೆ SSLCಯ ಟೆಂಟೇಟಿವ್ ಎಕ್ಸಾಮ್ 1ನ ಟೈಮ್ ಟೇಬಲ್ ಬಂದಿದೆ. ಸೊ ಇದರನ್ನ ನಾವು ನೋಡಬೇಕು ಅಂದ್ರೆ ವಿ ಹ್ಯಾವ್ ಟು ಡೂ ಅ ಮ್ಯಾಜಿಕ್, ಆ್ಯಂಡ್ ಹಿಯರ್ ಇಸ್ ದ ಮ್ಯಾಜಿಕ್. ಸೊ ಆಸ್ ಇನ್ ವೆನ್ ಯು ಗೋ ಡೌನ್ ಟು ದಿಸ್ PDF, ಇಲ್ಲಿ ನಿಮಗೆ ಕನ್ನಡದಲ್ಲಿ ಹಾಗೆ ಇಂಗ್ಲಿಷಲ್ಲಿ ಟೈಮ್ ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಹಿಯರ್ ಯು ಕ್ಯಾನ್ ಸಿ ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ 2026 ಸೆಕೆಂಡ್ PUC ಎಕ್ಸಾಮಿನೇಷನ್ 1. ಕನ್ನಡ ಮತ್ತು ಅರೇಬಿಕ್ 28th ಫೆಬ್ರವರಿಯಲ್ಲಿ ಇರ್ತದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಸಂಡೇ ಹಾಲಿಡೇ. ಆ್ಯಂಡ್ ಟೈಮ್ ನೋಡ್ಕೊಳ್ಳಿ, 10 AM ಇಂದ 1 PM ವರೆಗೆ 3 hours ಇರುವಂಥದ್ದು. 80 marks ಕನ್ನಡ, 80 marks ಅರೇಬಿಕ್ ಅಲ್ವಾ. ನಂತರ ಮಂಡೇ ಜಾಗ್ರಫಿ, ಸ್ಟ್ಯಾಟಿಸ್ಟಿಕ್ಸ್, ಸೈಕಾಲಜಿ ಇರ್ತದೆ, ಸೇಮ್ ಟೈಮಿಂಗ್. ಟ್ಯೂಸ್ಡೇ ಇಂಗ್ಲಿಷ್, ವೆನಸ್ಡೇ ತಮಿಳ್, ತೆಲುಗು ಅಂದರೆ ಲ್ಯಾಂಗ್ವೇಜಸ್, ಸಾಂಸ್ಕೃತ್, ಮಲಯಾಳಂ ಇದೆಲ್ಲ ಇರ್ತದೆ, ಫ್ರೆಂಚ್. ಥರ್ಸ್ಡೇ ಹಿಸ್ಟ್ರಿ, ಹೋಮ್ ಸೈನ್ಸ್, ಫ್ರೈಡೇ ಫಿಸಿಕ್ಸ್, ಸ್ಯಾಟರ್ಡೇ ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡೀಸ್, ಜಿಯಾಲಜಿ ಅಲ್ಲ ಜಿಯಾಲಜಿ. ಸಂಡೇ ರಜೆ. ಮಂಡೇ ಕೆಮಿಸ್ಟ್ರಿ. ಸೊ ಫಿಸಿಕ್ಸ್ ಮಾರ್ಚ್ ಯಾವಾಗ? ಮಾರ್ಚ್ 6th ಫಿಸಿಕ್ಸ್ ಇದ್ರೆ. ಸೊ ಇಂಗ್ಲೀಷ್ ಆ್ಯಕ್ಚುಲಿ ಟ್ಯೂಸ್ಡೇ 3rd ಮಾರ್ಚ್. ನಂತರ ಫಿಸಿಕ್ಸ್ 6th ಮಾರ್ಚ್. ನಂತರ ಕೆಮಿಸ್ಟ್ರಿ 9th ಮಾರ್ಚ್. ಸೊ ಯು ಹ್ಯಾವ್ ಅ ಗುಡ್ ಡೇಸ್ ಆಫ್ ಹಾಲಿಡೇ ಫಾರ್ ಸ್ಟಡಿಂಗ್. ಚೆನ್ನಾಗಿ ಓದಿ ಕೆಮಿಸ್ಟ್ರಿಗೆ. ಫಿಸಿಕ್ಸಿಗೂ ಬೇಕಾದಷ್ಟು ಟೈಮ್ ಇದೆ ಅಲ್ವಾ. ಲ್ಯಾಂಗ್ವೇಜ್, ಸಂಸ್ಕೃತ ಎಲ್ಲ ತಗೊಂಡಿರೋರಿಗೆ ಸ್ವಲ್ಪ ಕಮ್ಮಿ ಟೈಮ್ ಏನೋ, ಒಂದಿನ ಕಮ್ಮಿ ಅಷ್ಟೇ. ಇಂಗ್ಲೀಷ್ ಟ್ಯೂಸ್ಡೇ ಆದರೆ ಫಿಸಿಕ್ಸ್ 6th, ಪುನಃ 3 days ಹಾಲಿಡೇ ಇದೆ. ನಂತರ ನಮಗೆ ಬೇಕಾಗಿರೋ ಸಬ್ಜೆಕ್ಟ್ ವೆನಸ್ಡೇ 11th ಮಾರ್ಚ್ಗೆ ಬಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಇರ್ತದೆ. ಪುನಃ ಎಷ್ಟು ದಿನ ಹಾಲಿಡೇ? ಎಗೈನ್ ಅರೌಂಡ್ 9, 10, 11, ಒಂದೆರಡು ದಿನ ಹಾಲಿಡೇ ಅಷ್ಟೇ, ಸ್ವಲ್ಪ ಕಮ್ಮಿ ಹಾಲಿಡೇ. ನಂತರ ಹಿಂದಿ ಇರ್ತದೆ 12th ಮಾರ್ಚ್ಗೆ. ಮ್ಯಾಥಮ್ಯಾಟಿಕ್ಸ್ ನೋಡಿ 16th ಮಾರ್ಚ್ಗೆ ಇರ್ತದೆ. ಸೊ ಹಿಂದಿ ತಗೊಂಡವರಿಗೆ ಮತ್ತೆ ಬಾಲಾಜಿ, ಓಕೆ, ಯು ಹ್ಯಾವ್ ಅ ವೆರಿ ಗುಡ್ ನಂಬರ್ ಆಫ್ ಹಾಲಿಡೇಸ್. ಒಂದು 5 ದಿನ ಇದೆ. ಮ್ಯಾಥ್ಸಿಗೆ ಕಷ್ಟ ಅಂತವೇನೋ, ಸಿಕ್ಕಾಪಟ್ಟೆ ರಜೆ ಕೊಟ್ಟಿದ್ದಾರೆ. ಆ್ಯಂಡ್ ಅದರ್ ಸಬ್ಜೆಕ್ಟ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್ ಇದೆಲ್ಲ 17th ಮಾರ್ಚ್. ಸೊ 17th ಮಾರ್ಚ್ಗೆ ಎಕ್ಸಾಮ್ ಮುಗೀತು. ಓಕೆ, ಟೈಮಿಂಗ್ ಇಸ್ ಗೋಯಿಂಗ್ ಟು ಬಿ ಸೇಮ್ 10 ಇಂದ 12, ಸಿನ್ಸ್ ದ ಮಾರ್ಕ್ಸ್ ಇಸ್ ಲೆಸ್ ಇಲ್ಲಿ, ಬಟ್ ಯೂಶ್ವಲಿ 10 to 1 PM ಇರುವಂಥದ್ದು. ಓಕೆ, ಸೊ ದಿಸ್ ಇಸ್ ಟೆಂಟೇಟಿವ್ ಟೈಮ್ ಟೇಬಲ್. ಹೆಚ್ಚಾಗಿ ಈ ಟೈಮ್ ಟೇಬಲ್ ಹೀಗೆ ಇರ್ತದೆ. ಏನೋ 1-2 ಚೇಂಜಸ್, ಒಂದೇ ಚೇಂಜ್ ಮಾಡಿದರೆ ಮಾಡಬಹುದು. ಓಕೆ, ಸೊ ಐ ಹೋಪ್ ಯು ಲವ್ಡ್ ಟೈಮ್ ಟೇಬಲ್ ದಿಸ್ ಟೈಮ್, ಯಾಕಂದರೆ ಬೇಕಾದಷ್ಟು ರಜೆ ಇದೆ ಎಕ್ಸಾಮ್ಸಿಗೆ ಓದಲಿಕ್ಕೆ. ಸೊ ದಟ್ಸ್ ಆಲ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.